ನಮ್ ದೇಶದಲ್ಲಿ ಮದುವೆ, ಸೀಮಂತ, ನಾಮಕರಣ, ಅಕ್ಷರ ಅಭ್ಯಾಸ, ಜವಳ, ಕರ್ಣವೇದ, ಋತುಶುದ್ಧಿ ಹೀಗೆ 10 ಹಲವು ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತಾನೆ ಇರ್ತೀವಿ. ಮಕ್ಕಳು, ಸ್ನೇಹಿತರು, ಕುಟುಂಬದವರೆಲ್ಲ ಸೇರ್ಕೊಂಡು ಆನಂದದಿಂದ ಆಚರಿಸುವಂತಹ ಮತ್ತೊಂದು ಕಾರ್ಯಕ್ರಮ ಅಂತಂದ್ರೆ ಅದು ಉಪನಯನ, ಸೇಕ್ರೆಡ್ ಥ್ರೆಡ್ ಸೆರೆಮನಿ. ಸಂಬಂಧಗಳನ್ನ ಸಂಭ್ರಮಿಸುತ್ತಾ, ಒಳ್ಳೆ ಊಟವನ್ನ ಸವಿಯುತ್ತಾ, ಪಂಚಭೂತಗಳನ್ನ ಆರಾಧಿಸುವಂತಹ ಈ ಕಾರ್ಯಕ್ರಮವನ್ನ ಇಂಡಿಯಾ ಸ್ವೀಟ್ ಹೌಸ್ ಫೌಂಡರ್ಸ್ ಶ್ವೇತಾ ಹಾಗೂ ವಿಶ್ವನಾಥ್ ತಮ್ಮ ಮಗ ಅದ್ವೈತ್ ಅವರ ಉಪನಯನವನ್ನ ಪರಿಸರ ಪೂರಕವಾಗಿ ಆಚರಿಸುವಂತಹ ನಿರ್ಧಾರ ಮಾಡಿದ್ರು. ನಾವ್ ಏನೇ ವೇಸ್ಟ್ ಜನರೇಟ್ ಮಾಡಿದ್ರು ಒಂದು 700-800 ವರ್ಷ ಈ ಭೂಮಿ ಮೇಲೆ ಅದು ಹಾಗೆ ಇರುತ್ತೆ. ಸೊ ಅದು ಆ ವೇಸ್ಟ್ ಕಾಂಟ್ರಿಬ್ಯೂಷನ್ ನಮ್ಮಿಂದ ಆಗಬಾರ್ದು ಅಂತ ಆದಷ್ಟು ನಾವಿವತ್ತು ಎಲ್ಲೆಲ್ಲಿ ಕಮ್ಮಿ ಮಾಡ್ಬೋದು ಅದನ್ನು ನಾವಿವತ್ತು ವೇಸ್ಟ್ ಸೆಗ್ರಿಗೇಷನ್ ಮಾಡುವುದ್ರ ಮೂಲಕ ಅದನ್ನು ಕಂಟ್ರೋಲ್ ಮಾಡಿದ್ದೀವಿ. ಮೊದಲೆಲ್ಲ ಯಾವುದೇ ಕಾರ್ಯಕ್ರಮವಾಗಲಿ ಮನೆಯ ಮಂದಿಯೆಲ್ಲ ಸೇರ್ಕೊಂಡು ಎಲ್ಲಾ ಕೆಲಸಗಳನ್ನ ಹಂಚಿಕೊಂಡು ನಿರ್ವಹಿಸ್ತಾ ಇದ್ರು. ಆದ್ರೆ ಇಂದಿಗೆ ನಾವುಗಳು ಆದಷ್ಟು ಎಲ್ಲಾ ಕೆಲಸಗಳನ್ನ ಅಡುಗೆಯವರಿಗೆ, ಹೂವಿನ ಅಲಂಕಾರ ಮಾಡುವವರಿಗೆ, ಒಟ್ಟಿನಲ್ಲಿ ಹೊರಗಿನವರಿಗೆ ಗುತ್ತಿಗೆಯ ರೂಪದಲ್ಲಿ ನೀಡ್ತಾ ಇದ್ದೇವೆ. ಹೀಗಾಗಿ ಭಾಗಿಯಾದ ಹಲವರಿಗೆ ಕಾರ್ಯಕ್ರಮ ಬೇಸರವೆನಿಸಬಹುದು. ಅದೇ ನಾವು ಪರಿಸರ ಪೂರಕವಾದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಾಗ ಅದರಲ್ಲಿ ಎಲ್ಲರಿಗೂ ಭಾಗವಹಿಸುವ ಅವಕಾಶ ಸಿಗುತ್ತೆ ಮತ್ತು ಅದು ಹೊಸ ಹುಮ್ಮಸ್ಸನ್ನ ಹೊತ್ತು ತರುತ್ತೆ. ಪರಿಸರ ಪೂರಕವಾದ ಆಚರಣೆ ಎಂದಾಗ ಮತ್ತೊಮ್ಮೆ ಎಲ್ಲಾ ಕುಟುಂಬದವರು ಒಂದಾಗಿ ಮಕ್ಕಳನ್ನೂ ಒಳಗೊಂಡು ಕಾರ್ಯಕ್ರಮವನ್ನ ನಡೆಸುವ ಅವಕಾಶ ದೊರೆಯುತ್ತೆ. ಇಲ್ಲೊಂದು ಇವತ್ತು 700-800 ಜನದ ಊಟ ಆಗಿದೆ. ಎಲ್ಲ ಆದ್ಮೇಲೆ ಇದೊಂದೇ ಒಂದು ಬ್ಯಾಗು ವೇಸ್ಟ್ ಅಂತಂದ್ರೆ ಐ ಥಿಂಕ್ ವಿ ಶುಡ್ ಬಿ ರಿಯಲಿ ಪ್ರೌಡ್ ಆಫ್ ಇಟ್ ಅಂತಾರ. ಆದ್ರೆ ಇದು ಹೇಗ್ ಸಾಧ್ಯ? ಈ ಪ್ರಶ್ನೆಗೆ ಉತ್ತರ ತುಂಬಾ ಸರಳ. ಮೊದಲನೆಯದು ಆಯ್ಕೆಗಳು. ಇವರು ನಡೆಸಿಕೊಟ್ಟ ಉಪನಯನ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಏಕಮಾತ್ರ ಬಳಕೆಯ ವಸ್ತುಗಳನ್ನ ಬಳಸಲಾಗಿರಲಿಲ್ಲ. ಬದಲಾಗಿ ಎಲ್ಲವನ್ನೂ ಸ್ಟೀಲ್ ಕಟ್ಲರಿಗಳಲ್ಲಿ ನೀಡಲಾಗಿತ್ತು. ಇಲ್ಲಿ ಅಡುಗೆಯವರ ಪಾತ್ರ ಬಹುಮುಖ್ಯವಾಗಿರುತ್ತದೆ. ಈ ಬಾರಿಯ ಕಾರ್ಯಕ್ರಮದಲ್ಲಿ ಅಡುಗೆಯವರೇ ಸ್ಟೀಲ್ ಕಟ್ಲರಿಯನ್ನ ಒದಗಿಸಿದ್ದರು. ಕಾರ್ಯಕ್ರಮದ ಅಂದವನ್ನ ಹೆಚ್ಚಿಸೋಕಂತ ಎಲ್ಲಾ ಅಲಂಕಾರವನ್ನ ಸ್ಥಳೀಯ ಹೂಗಳಿಂದಲೇ ಮಾಡಲಾಗಿತ್ತು. ಒನ್ ಟೈಮ್ ಯೂಸೇಜ್ ಆಫ್ ಕಟ್ಲರೀಸ್ ಯಾವುದು ನಾವು ಮಾಡಿಲ್ಲ ಇವತ್ತಿನ ದಿವಸ. ಇದು ಬಿಸ್ಲರಿ ವಾಟರ್ ಬಾಟಲ್ ಇರ್ಬೋದು ಅಥವಾ ಕಟ್ಲರೀಸ್ ಇರ್ಬೋದು, ನಾವು ಅದ್ರದ್ದು ಯಾವ್ದು ಯೂಸೇಜ್ ಮಾಡಿಲ್ಲ. ಪೇಪರ್ ಕಪ್ಸ್ ಕೂಡ ಇರ್ಬೋದು. ಕೆಲವೊಬ್ಬರೆಲ್ಲ ಕೇಳ್ತಾ ಇದ್ರು ಯಾಕೆ ಬಿಸ್ಲರಿ ವಾಟರ್ ಇಟ್ಟಿಲ್ಲ, ನಾರ್ಮಲ್ ನೀರು ಕೊಡ್ತಾ ಇದ್ದೀರಾ ಅಂತ. ಸೊ ಐ ಥಿಂಕ್ ದಿಸ್ ಇಸ್ ವಾಟ್ ದೇ ವರ್ ಆಲ್ ವೇಟಿಂಗ್ ಫಾರ್. ಸೊ ಏನು ಕಾಂಪೋಸ್ಟ್ ಮಾಡ್ಬೋದು ಅಂಥದ್ದು ಮಾತ್ರ, ಮತ್ತೆ ರೀಯೂಸಬಲ್ ಸ್ಟೀಲ್ ಲೋಟಗಳು, ವಾಟ್ ಎವರ್ ಏನು ಕಟ್ಲರೀಸ್ ನಾವು ಯೂಸ್ ಮಾಡಿದೀವಿ ಎಲ್ಲ ರೀಯೂಸಬಲ್ ಮಾಡಿದೀವಿ. ಎರಡನೆಯದು ಜವಾಬ್ದಾರಿಯುತವಾದಂತಹ ನಿರ್ವಹಣೆ. ಉತ್ಪತ್ತಿಯಾದ ಕಸವನ್ನ ಸ್ಥಳದಲ್ಲಿಯೇ ಸರಿಯಾಗಿ ವಿಂಗಡಿಸಲಾಗಿತ್ತು. ಹಸಿ ಕಸ ಮತ್ತು ಒಣ ಕಸವನ್ನ ಬೇರೆ ಬೇರೆ ಮಾಡಿ ಸೂಕ್ತ ಜಾಗಕ್ಕೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ಕೆಲಸದಲ್ಲಿ ಮುಖ್ಯವಾಗಿ ಕಾಣಿಸಿಕೊಳ್ಳುವುದು ನಮ್ಮ ಸ್ವಚ್ಛತಾ ಸಿಬ್ಬಂದಿಗಳು. ಇವರೊಂದಿಗಿನ ಒಳ್ಳೆ ಸಂಬಂಧ ಕಾರ್ಯಕ್ರಮವನ್ನ ಸರಳವಾಗಿ ಪರಿಸರ ಪೂರಕವಾಗಿಸುತ್ತದೆ. ತುಂಬಾ ಕಡಿಮೆ ಮಾಡಬೇಕು, ನಾವು ಭೂಮಿನ ರಕ್ಷಿಸಬೇಕು. ಸಂಗ್ರಹಿಸಿದ ಹಸಿ ಕಸವನ್ನ ಕಂಪೋಸ್ಟ್ಗೆ, ಒಣ ಕಸವನ್ನ ರೀಸೈಕ್ಲಿಂಗ್ಗೆ ಕಳುಹಿಸಲಾಯಿತು. ಇಲ್ಲಿ ಒಂದು ಸಂತೋಷದ ವಿಷಯ ಏನಂದ್ರೆ ಇಡೀ ಕಾರ್ಯಕ್ರಮದಲ್ಲಿ ಉತ್ಪತ್ತಿಯಾದ ಒಣ ಕಸ ಕೇವಲ ಒಂದೇ ಒಂದು ಚೀಲದಷ್ಟು. 600ಕ್ಕೂ ಹೆಚ್ಚು ತಟ್ಟೆ ಊಟವನ್ನ ಬಡಿಸಲಾಗಿತ್ತು. 1000ಕ್ಕೂ ಹೆಚ್ಚು ಏಕಮಾತ್ರ ಬಳಕೆಯ ವಸ್ತುಗಳನ್ನ ಬಳಸದಂತೆ ತಡೆಯಲಾಗಿತ್ತು. ಈ ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸು ಇದನ್ನು ನಡೆಸಿಕೊಟ್ಟ ಶ್ವೇತಾ ಹಾಗೂ ವಿಶ್ವನಾಥ್ ಅವರಿಗೆ ಮತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೌಂಡ್ ಟೇಬಲ್ ತಂಡಕ್ಕೆ ಮತ್ತು ಹೆಮ್ಮೆಯ ಸ್ವಚ್ಛತಾ ಸಿಬ್ಬಂದಿಗಳಿಗೆ ಸಲ್ಲುತ್ತೆ. ಹೀಗೆ ಒಂದು ಕಾರ್ಯಕ್ರಮವನ್ನ ಪರಿಸರ ಪೂರಕವಾಗಿಸುವ ಮೂಲಕ ನೆರೆದಿದ್ದ ಅತಿಥಿಗಳ ಜೊತೆಗೆ ಪಂಚಭೂತಗಳ ಆಶೀರ್ವಾದವೂ ದೊರೆಯುತ್ತದೆ. ಅಷ್ಟೇ ಅಲ್ಲದೆ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದ್ದು ಏನಪ್ಪಾ ಎಂದ್ರೆ ಪುಟಾಣಿಗಳು ಕೈ ಜೋಡಿಸಿದ್ದು. ತಮ್ಮ ಭವಿಷ್ಯದ ಕಾಳಜಿಯನ್ನ ಹೊತ್ತು ಕಸ ನಿರ್ವಹಣೆಯ ಮಹತ್ವವನ್ನ ಅರಿತು ಮಕ್ಕಳೆಲ್ಲ ಸೇರ್ಕೊಂಡು ಸಹಾಯ ಮಾಡಿದ್ದು ವಿಶೇಷ. ಮನಸ್ಸಿದ್ರೆ ಮಾರ್ಗ. ನಮ್ಮ ಪ್ರಕಾರ ಐ ಥಿಂಕ್ ಅದೊಂದು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ತಗೋಬೇಕಾಗತ್ತೆ.
ನಮ್ಮ ಕೈಲಾಗಿದ್ದು ಈ ಭೂಮಿ ತಾಯಿಗೆ ನಮ್ಮ ಕೈಲಾಗಿದ್ದು ನಾವು ಮಾಡಿದ್ದೀವಿ. ಸೊ ನೀವು ಎಲ್ಲ ಇದರದೇ ಒಂದು ರೂಟ್ ತಗೊಂಡು ನಮ್ಮ ಭೂಮಿ ತಾಯಿಗೆ ಆದಷ್ಟು ನಾವು ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ನನ್ನ ಆಸೆ. ಯಾವುದೇ ರೀತಿಯ ಕಾರ್ಯಕ್ರಮವಾಗಲಿ ಅದು ಝೀರೋ ವೇಸ್ಟ್ ಕಾರ್ಯಕ್ರಮವಾಗಬಹುದು, ನಿರ್ಧರಿಸಬೇಕು ಅಷ್ಟೇ. ಮತ್ತು ಈ ಕಾರ್ಯಕ್ರಮಗಳು ಎಲ್ಲರಲ್ಲೂ ಉತ್ಸಾಹವನ್ನ ದ್ವಿಗುಣಗೊಳಿಸುತ್ತವೆ. ನಿಮಗೂ ನಿಮ್ಮ ಕಾರ್ಯಕ್ರಮಗಳನ್ನ ಝೀರೋ ವೇಸ್ಟ್ ಕಾರ್ಯಕ್ರಮಗಳಾಗಿಸಬೇಕೆ ಎಂದಿದ್ದಲ್ಲಿ ಈ ಕೆಳಕಂಡ ಮೇಲ್ ಐಡಿಗೆ ನೀವು ಮೇಲ್ ಮಾಡಬಹುದು. ಧನ್ಯವಾದಗಳು.